ಎಲ್ಲರಿಗೂ ನಮಸ್ಕಾರ. ಈ ಸೂರು ಸ್ವಗತ. ತರಗತಿ 3ನೇ ತರಗತಿ. ವಿಷಯ ಕನ್ನಡ. ಭಾಗ 4, ಪಾಠ 6. ಮಕ್ಕಳೇ, ಪಾಠದ ಹೆಸರು ಈ ಸೂರು ಸ್ವಗತ. ಮಕ್ಕಳೇ, ನಾವು ಹಿಂದಿನ ಭಾಗದಲ್ಲಿ 1942 ಸೆಪ್ಟೆಂಬರ್ 27ರಂದು ಈ ಸೂರಿನ ಜನತೆ ವೀರಭದ್ರ ದೇವಸ್ಥಾನದ ಮುಂದಿನ ಅಂಗಳದಲ್ಲಿ ಕುಳಿತು ಒಂದು ಗುಪ್ತ ಸಭೆ ನಡೆಸ್ತಾರೆ. ಆ ಸಭೆಯಲ್ಲಿ ಮಕ್ಕಳನ್ನು ಒಳಗೊಂಡು ತಮ್ಮದೇ ಆದಂತಹ ಸರ್ಕಾರವನ್ನು ರಚನೆ ಮಾಡ್ತಾರೆ. ಆ ಎಲ್ಲರೂ ಸೇರಿ ಊರ ರಕ್ಷಣೆಗೆ ನಿಂತುಕೊಳ್ಳುತ್ತಾರೆ. ಮತ್ತು ಮಕ್ಕಳಾದ ಸಾಹುಕಾರ್ ಜಯಣ್ಣನನ್ನು ಅಮಲ್ದಾರನನ್ನಾಗಿಯೂ ಮತ್ತು ಮಲ್ಲಪ್ಪನನ್ನು ಪೊಲೀಸ್ ಅಧಿಕಾರಿಯನ್ನಾಗಿಯೂ ನೇಮಿಸಿದರು. ಆಗ ಅವರು ಒಂದು ಫಲಕವನ್ನು ಬರೆದು ಊರ ಅಗಸೆಯಲ್ಲಿ ಆ ಫಲಕವನ್ನು ತೂಗು ಹಾಕಿದರು. ಆ ಫಲಕದಲ್ಲಿ ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈ ಸೂರಿನಲ್ಲಿ ಪ್ರವೇಶವಿಲ್ಲ ಎಂಬ ಒಂದು ಹೇಳಿಕೆಯನ್ನು ಬರೆದಿದ್ದರು. ಅಲ್ಲಿಯ ತನಕ ಹಿಂದಿನ ಭಾಗದಲ್ಲಿ ಆಗಿತ್ತು ಅಲ್ವಾ ಮಕ್ಕಳೇ? ಈಗ ಮುಂದಿನ ಭಾಗವನ್ನು ನೋಡೋಣ. ಖಾತಿ ಕಿರ್ದಿ ಪುಸ್ತಕವನ್ನು ಪಡೆಯಲು ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಮತ್ತೆ ಬಂದರು. ಮಕ್ಕಳಿಂದ ರಚನೆಯಾದ ಹೊಸ ಸರ್ಕಾರದ ಅಧಿಕಾರಿಗಳು ಅವರಿಬ್ಬರನ್ನು ತಡೆದರು. ನೋಡಿ ಮಕ್ಕಳೇ, ಖಾತಿ ಕಿರ್ದಿ ಪುಸ್ತಕವನ್ನು ಈ ಸೂರಿನ ಹೋರಾಟಗಾರ ಯುವಕರು ಕಿತ್ತುಕೊಂಡಿರ್ತಾರೆ ಅಲ್ವಾ? ಎಷ್ಟೇ ಕೇಳಿದ್ರೂ ಅವರು ವಾಪಸ್ಸು ಕೊಟ್ಟಿರೋದಿಲ್ಲ. ಅವರು ವಾಪಸ್ಸು ಹೋಗಿರ್ತಾರೆ, ಮತ್ತೆ ಬರ್ತಾರೆ. ಮತ್ತೆ ಬಂದು ಆ ಖಾತಿ ಕಿರ್ದಿ ಪುಸ್ತಕವನ್ನು ಪಡೆಯಲು ಮತ್ತೆ ಯಾರ್ಯಾರು ಬರ್ತಾರೆ? ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಮತ್ತೆ ಈ ಸೂರಿಗೆ ಬರ್ತಾರೆ. ಆದರೆ ಇಲ್ಲೊಂದು ಸರ್ಕಾರ ರಚನೆಯಾಗಿತ್ತಲ್ವ? ಆ ಸರ್ಕಾರ ರಚನೆ ಆದಂತಹ ಹೊಸ ಸರ್ಕಾರದ ಅಧಿಕಾರಿಗಳು ಯಾರ್ಯಾರು ಹೇಳಿ? ಸಾಹುಕಾರ್ ಜಯಣ್ಣ ಇವರು ಏನಾಗಿದ್ರು? ಅಮಲ್ದಾರರಾಗಿದ್ದರು ಅಲ್ವಾ? ಮತ್ತು ಪೊಲೀಸ್ ಅಧಿಕಾರಿ ಮಲ್ಲಪ್ಪಯ್ಯ ಅವರಿಬ್ಬರೂ ಸೇರಿ ಈ ಇಬ್ಬರು ಬ್ರಿಟಿಷ್ ಅಧಿಕಾರಿಗಳನ್ನು ತಡೆದರು. ಅಂದರೆ ಅಲ್ಲೇ ನಿಂತ್ಕೊಳ್ಳಿ ಅಂತ ತಡೆಯುತ್ತಾರೆ. ಆಗ ಅವರು ಹೇಳ್ತಾರೆ, ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿ ಹಾಕಿಕೊಂಡು ಹೀಸೂರು ಸರ್ಕಾರದಲ್ಲಿ ಕೆಲಸ ಮಾಡಬೇಕೆಂದು ಅವರಿಗೆ ಆಜ್ಞೆ ಮಾಡಿದರು. ಯಾರಿಗೆ ಆಜ್ಞೆ ಮಾಡಿದ್ದು? ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಅವರಿಗೆ ಇವರಿಬ್ಬರು ಹೇಳ್ತಾರೆ ಏನಂತ? ನೀವು ಬ್ರಿಟಿಷ್ ಅಧಿಕಾರಕ್ಕೆ ನೀವು ರಾಜೀನಾಮೆ ಕೊಡಬೇಕು, ಜೊತೆಗೆ ಗಾಂಧಿ ಟೋಪಿ ಹಾಕಿಕೊಂಡು ಈ ಸೂರು ಸರ್ಕಾರದಲ್ಲಿ ನೀವು ಕೆಲಸ ಮಾಡಲೇಬೇಕು ಎಂದು ಆಜ್ಞೆಯನ್ನು ಮಾಡ್ತಾರೆ. ಇದಕ್ಕೆ ಅವರು ಒಪ್ಪಲಿಲ್ಲ. ಇಲ್ಲ, ನಾವು ಈ ಸೂರು ಸರ್ಕಾರದಲ್ಲಿ ಕೆಲಸ ಮಾಡೋದಿಲ್ಲ, ನಾವು ಬ್ರಿಟಿಷ್ ಅಧಿಕಾರದಲ್ಲೇ ನಾವು ಕೆಲಸ ಮಾಡ್ತೀವಿ ಎಂದು ಒಪ್ಪಿಗೆಯನ್ನು ಕೊಟ್ಟರು. ಆಗ ಅವರಿಗೆ 50 ರೂಪಾಯಿ ದಂಡ ವಿಧಿಸಲಾಯಿತು. ಯಾವಾಗ ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಅವರು ಒಪ್ಪಿಕೊಳ್ಳಲಿಲ್ವೋ ಆಗ ಅವರಿಗೆ ಒಂದು 50 ರೂಪಾಯಿ ದಂಡವನ್ನು ವಿಧಿಸ್ತಾರೆ. ದಂಡ
ಕಟ್ಟದ ಅವರಿಗೆ 3 ಗಂಟೆ ಕಾಲ ಒಂಟಿ ಕಾಲಿನಲ್ಲಿ ನಿಲ್ಲುವಂತೆ ಶಿಕ್ಷೆ ವಿಧಿಸಲಾಯಿತು. ನೀವು 50 ರೂಪಾಯಿ ಕಟ್ಟಿಲ್ಲ ಅಂದರೆ ನೀವು 3 ಗಂಟೆಗಳ ಕಾಲ ಇಲ್ಲೇ ಒಂಟಿ ಕಾಲಿನಲ್ಲಿ ನಿಲ್ಲಬೇಕು ಎಂದು ಶಿಕ್ಷೆಯನ್ನು ವಿಧಿಸಲಾಯಿತು. ಯಾರು ವಿಧಿಸಿದ್ದು? ಸಾಹುಕಾರ್ ಜಯಣ್ಣ ಮತ್ತು ಮಲ್ಲಪ್ಪಯ್ಯ. ಇದರಿಂದ ನನ್ನ ಮಡಿಲಿನ ಮಕ್ಕಳು ಅನುಭವಿಸಿದ ನೋವನ್ನು ನಿಮಗೆ ಹೇಳಲೇಬೇಕು. ಈ ಸೂರಿನಲ್ಲಿ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಕೋಪಗೊಂಡರು. ನೋಡಿ, ಈ ಸೂರಿನ ಜನತೆ ಹೊಸ ಸರ್ಕಾರವನ್ನು ರಚನೆ ಮಾಡಿಕೊಂಡ್ರು. ಆದರೆ ಇದನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳಿಗೆ ಕೋಪ ಬಂದಿತು. ಆಗ ತಾಲೂಕಿನ ಅಮಲ್ದಾರರು, ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯೊಂದಿಗೆ ಗ್ರಾಮಕ್ಕೆ ದಾಳಿಯಿಟ್ಟರು. ನೋಡಿ, ಬ್ರಿಟಿಷ್ ಅಧಿಕಾರಿಗಳಿಗೆ ಯಾವಾಗ ಈಸೂರು ಜನ ಹೊಸ ಸರ್ಕಾರವನ್ನು ರಚನೆ ಮಾಡಿದರು ಎಂದು ಗೊತ್ತಾಯಿತೋ ಆಗ ಆ ಈಸೂರಿನ ಮೇಲೆ ದಾಳಿ ಮಾಡ್ತಾರೆ. ಯಾರ್ಯಾರು ದಾಳಿ ಮಾಡ್ತಾರೆ ಅಂತ ಹೇಳಿದ್ರೆ, ತಾಲೂಕಿನ ಅಮಲ್ದಾರರು, ಇವರೆಲ್ಲ ಬ್ರಿಟಿಷ್ ಕಡೆಯವರು, ಪೊಲೀಸ್ ಅಧಿಕಾರಿ ಮತ್ತು ಎಲ್ಲ ಸಿಬ್ಬಂದಿಯೊಂದಿಗೆ ಗ್ರಾಮಕ್ಕೆ ದಾಳಿ ಇಟ್ಟರು. ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದು ಈ ಸೂರಿನ ಜನತೆ ಮೇಲೆ ದಾಳಿಯನ್ನು ಮಾಡ್ತಾರೆ. ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸದಂತೆ ಜನರು ಪ್ರತಿಭಟಿಸಿದರು. ಯಾವಾಗ ಎಲ್ಲರೂ ಸಿಬ್ಬಂದಿಯೊಂದಿಗೆ ಬಂದರೋ ಆವಾಗ ಇಡೀ ಊರಿನ ಜನತೆ, ನೀವು ಯಾರೂ ಸಹ ನಮ್ಮ ಊರಿಗೆ ಪ್ರವೇಶವಿಲ್ಲ, ಒಳಗಡೆ ಬರಬಾರದು ಎಂದು ಅಧಿಕಾರಿಗಳನ್ನು ಪ್ರವೇಶಿಸದಂತೆ, ಯಾರೂ ಒಳಗಡೆ ಬರಕೂಡದಂತೆ ಎಲ್ಲ ಜನರು ಅವರನ್ನು ಪ್ರತಿಭಟಿಸಿದರು. ನೋಡಿ ಮಕ್ಕಳೇ, ಅದೊಂದು ಘಟನೆ. ಮುಖ್ಯಾಂಶಗಳು, ಈ ಭಾಗದಲ್ಲಿ ತಿಳಿದಂತಹ ಮುಖ್ಯಾಂಶಗಳು: ಪಾಠದ ಹೆಸರು, ಪಾಠದ ವಿವರಣೆ. ಪ್ರಶ್ನೆಗಳು: ಪ್ರಶ್ನೆ 1, ಖಾತಿ ಖಿರ್ದಿ ಪುಸ್ತಕವನ್ನು ಪಡೆಯಲು ಬಂದವರು ಯಾರು? ಪ್ರಶ್ನೆ 2, ಅಧಿಕಾರಿಗಳು ಎಷ್ಟು ಗಂಟೆಗಳ ಕಾಲ ಒಂಟಿ ಕಾಲಿನಲ್ಲಿ ನಿಂತಿದ್ದರು? ಪ್ರಶ್ನೆ 3, ಯಾರು ಬ್ರಿಟಿಷ್ ಅಧಿಕಾರಿಗಳನ್ನು ಗ್ರಾಮ ಪ್ರವೇಶಿಸದಂತೆ ಪ್ರತಿಭಟಿಸಿದರು? ಮಕ್ಕಳೇ, ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವೇ ಉತ್ತರಗಳನ್ನು ಹುಡುಕಿ ಬರೆದುಕೊಳ್ಳಬೇಕು. ಎಲ್ಲರಿಗೂ ಧನ್ಯವಾದಗಳು.